ನಮಸ್ಕಾರ. ಶೋಭಾಂತರಂಗ ಚಾನಲ್ನ ವೀಕ್ಷಿಸುತ್ತಿರುವ ವೀಕ್ಷಕರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾಸದ ಅತಿಥಿ ಕಾರ್ಯಕ್ರಮದ ವಿಶೇಷ ಅತಿಥಿಯ ಪರಿಚಯ ತಮ್ಮ ಮುಂದೆ. ಇವರು ವೃತ್ತಿಯಲ್ಲಿ ಶಿಕ್ಷಕರು ಹಾಗೂ ನಾಟಕ ಕಲಾವಿದರಾದ ಶ್ರೀ ಕಳಕನಗೌಡ ಪಾಟೀಲ್. ಊರು ಅಬ್ಬಿಗೇರಿ, ತಾಲೂಕು ರೋಣ, ಜಿಲ್ಲೆ ಗದಗ. ಅಬ್ಬಿಗೇರಿಯಲ್ಲಿ ಜನಿಸಿದ ಶ್ರೀಯುತರು ಪ್ರಾಥಮಿಕ ಶಿಕ್ಷಣವನ್ನು ಅಬ್ಬಿಗೇರಿಯಲ್ಲಿಯೇ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಹೈಸ್ಕೂಲಿನಲ್ಲಿ ಮುಗಿಸಿದರು. ಕಾಲೇಜು ಶ್ರೀ ಅನ್ನದಾನೇಶ್ವರ ನೆರೆಗಲ್ TCH ಶಿಕ್ಷಣವನ್ನು ಬಳ್ಳಾರಿಯಲ್ಲಿ ಓದಿದರು. ಓದು ಮುಗಿದರೂ ನೌಕರಿ ದೊರೆಯದ ಕಾರಣ ತಮ್ಮನ್ನು ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡರು. ನೌಕರಿ ತುಸು ತಡವಾಗಿ ದೊರೆಯಿತು. ಅವರು ಕಂಡಿದ್ದ ಕನಸು ನನಸಾಯಿತು. ಮಕ್ಕಳಲ್ಲಿ ಮಕ್ಕಳಾಗಿ ಪ್ರೀತಿಯಿಂದ ಮಕ್ಕಳಿಗೆ ಪಾಠ ಮಾಡುವ ಶ್ರೇಷ್ಠ ಕೆಲಸ ಇವರು ಶಿಕ್ಷಕರಾದರು. ಇವರ ಹೆತ್ತವರು ಶ್ರೀ ಬಸನಗೌಡರು ಮತ್ತು ಶ್ರೀಮತಿ ಶಾಂತಮ್ಮ. ಶ್ರೀಯುತರ ತಂದೆ ಶ್ರೀ ಬಸನಗೌಡರು ಹುಟ್ಟು ಕವಿಗಳು ಮತ್ತು ಕಲಾವಿದರು. ಇವರು ತಮ್ಮ ಸಂಸಾರದ ಜೀವನದೊಂದಿಗೆ ನಾಟಕ ರಚಿಸುವುದು ಮತ್ತು ನಿರ್ದೇಶನ ಮಾಡುವುದು ಇವರ ಬದುಕಿನ ಅವಿಭಾಜ್ಯ ಅಂಗವಾಯಿತು. ಇವರು ಬರೆದ ನಾಟಕಗಳು ಮಾಂಗಲ್ಯ ಯೋಗ, ಆದರ್ಶ ಪುತ್ರ, ಮಾತು ಕೊಟ್ಟ ಮಗ, ಸತಿ ಕೊಟ್ಟ ಶಾಪ ಮತ್ತು ಜಗಭಂಡರು, ಊರ ಮುಖಂಡರು, ಸೋತಪತಿ ಗೆದ್ದ ಸತಿ, ಮಹಾಪತಿವ್ರತೆ ಇನ್ನೂ ಮುಂತಾದವುಗಳು ಅಲ್ಲದೆ ಹಲವು ಪಾತ್ರಗಳನ್ನು ತಾವೇ ನಿರ್ವಹಿಸುತ್ತಿದ್ದರು. ಶ್ರೀಯುತರು ತಮ್ಮ 80ನೇ ಇಳಿವಯಸ್ಸಿನಲ್ಲಿಯೂ ಸಹ ತಮ್ಮ ಬರವಣಿಗೆಯ ಮುಖಾಂತರ ನಾಟಕಗಳನ್ನು ಸಾಹಿತ್ಯ ಲೋಕಕ್ಕೆ ಸಮರ್ಪಿಸಿದ್ದಾರೆ. ಇವರ ಕೃತಿ ಮತ್ತು ನಾಟಕಗಳು ತುಂಬ ರೋಚಕ ಮತ್ತು ಸ್ವಾರಸ್ಯಕರವಾಗಿವೆ. ದೈವದತ್ತವಾಗಿ ತಂದೆಯ ರಂಗಭೂಮಿಯ ಕಲೆ ಮಗ ಕಳಕನಗೌಡರಿಗೂ ಬಂದಿದೆ ಎಂದರೆ ಆಶ್ಚರ್ಯವಿಲ್ಲ. ಇವರು ಬೇರೆ ಬೇರೆ ಊರುಗಳಲ್ಲಿ ಕಾರ್ಯನಿರ್ವಹಿಸಿ 2017ರಲ್ಲಿ ವರ್ಗಾವಣೆಯಾಗಿ ಹೊಸಪೇಟೆ, ವಿಜಯನಗರ ಜಿಲ್ಲಾ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ತವಾಡಿಗೆಗೆ ಬಂದರು. ಹಾಗೆ ಕರ್ತವ್ಯವನ್ನು ನಿರ್ವಹಿಸುತ್ತಾ ಜನ ಮೆಚ್ಚಿದ ಶಿಕ್ಷಕ ಪ್ರಶಸ್ತಿ ಪುರಸ್ಕಾರ ಪಡೆದರು. ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ನಾಟಕಗಳು ನಡೆಯುತ್ತಿದ್ದವು. ಅದರಲ್ಲಿ ಇವರು ಖಳನಾಯಕನ ಪಾತ್ರ ಹೆಚ್ಚು ಮಾಡುತ್ತಿದ್ದರು. ಆ ಪಾತ್ರದ ಮೂಲಕ ಜನ ಮೆಚ್ಚುಗೆ ಗಳಿಸಿದರು. ಇವರ ಸಾಮಾಜಿಕ ನಾಟಕಗಳಾದ ಆಶಾಲತಾ, ಸಂಗ್ಯಾಬಾಳ್ಯ, ರಕ್ತದರ್ಶನ, ಆದರ್ಶ ಪ್ರೇಮ, ಆದರ್ಶ ಸ್ಕೂಲ್ ಮೇಷ್ಟ್ರು, ರಕ್ತರಾತ್ರಿ ಇನ್ನೂ ಹಲವಾರು ನಾಟಕಗಳಲ್ಲಿ ಪಾತ್ರಗಳಿಗೆ ಜೀವ ತುಂಬುತ್ತಿದ್ದರು. 2000 ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಅಕ್ಷರದಾಹ ನಾಟಕದಲ್ಲಿ ಗೌಡ್ರ ಪಾತ್ರ ಮಾಡಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಯಾವುದೇ ರಾಷ್ಟ್ರೀಯ ಹಬ್ಬಗಳು ಬಂದಾಗ ಇವರ ಶಾಲೆಯಲ್ಲಿ ಉಲ್ಲಾಸ, ಉತ್ಸಾಹ ಹೆಚ್ಚಾಗುತ್ತಿತ್ತು. ಮಕ್ಕಳಿಗೆ ದೇಶಭಕ್ತಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚರಿತ್ರೆಯನ್ನು, ಅಭಿನಯ ಮತ್ತು ನೃತ್ಯವನ್ನು ಕಲಿಸಿ ಶಾಲೆಯ ಮೈದಾನದಲ್ಲಿ ಪ್ರಸ್ತುತಪಡಿಸುತ್ತಿದ್ದರು. ನಂತರದ ದಿನಗಳಲ್ಲಿ ಶ್ರೀಮಾನ್ಯ MP ಪ್ರಕಾಶ್ ಅವರ ಮುಂದಾಳತ್ವದಲ್ಲಿ ಹಂಪಿ ಉತ್ಸವ ಕಾರ್ಯಕ್ರಮ ಜಾರಿಗೆ ತಂದರು. ಇವರ ಸಾಧನೆಯಿಂದ ಪ್ರತಿ ವರ್ಷ ಹಂಪಿ ಉತ್ಸವ ಬಹಳ ಅದ್ಧೂರಿಯಾಗಿ ನಡೆಯುತ್ತಿತ್ತು. ರಾಜ್ಯದ ನಾನಾ ಕಡೆಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಲಾವಿದರು ಬಂದು ಹಂಪಿ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದರು. ಬೇರೆ ಬೇರೆ ವೇದಿಕೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದರೆ ಅತಿ ಹೆಚ್ಚು ಜನ ಸೇರುವ ಕಾರ್ಯಕ್ರಮ ಧ್ವನಿ ಮತ್ತು ಬೆಳಕು. ಹಂಪಿಯ ಬಹು ಮುಖ್ಯ ಭಾಗವಾದ ಆನೆಲಾಯದ ಆವರಣದಲ್ಲಿ ಆಯೋಜಿಸುವ ವಿಜಯನಗರ ವೈಭವ ಮತ್ತು ಕರ್ನಾಟಕ ವೈಭವ ಬಹಳ ಅದ್ಧೂರಿಯಾಗಿ ನಡೆಯುತ್ತಿತ್ತು. ಪ್ರತಿ ವರ್ಷ ನಡೆಯುವ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮದಲ್ಲಿ ಶ್ರೀ ಕಳಕನಗೌಡರಿಗೆ ಉನ್ನತ ಪಾತ್ರ ಸಿಗುತ್ತಿತ್ತು. 18 ವರ್ಷದಿಂದ ಕಲೆಯನ್ನು ಕರಗತ ಮಾಡಿಕೊಂಡ ಶ್ರೀಯುತರ ಬದುಕು ಸಾರ್ಥಕವೆನಿಸುತ್ತದೆ. ಇವರು ಮಾಡುವ ಶಕುನಿ ಪಾತ್ರ ಎಲ್ಲ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತಿತ್ತು. ಸಾಮಾಜಿಕ ಮತ್ತು ಪೌರಾಣಿಕ ಪಾತ್ರಗಳನ್ನು ಅಷ್ಟೇ ಲೀಲಾಜಾಲವಾಗಿ ಅಭಿನಯಿಸಿ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದವರು. ಇವರು ಇನ್ನೂ ನೂರಾರು ಪಾತ್ರಗಳನ್ನು ಮಾಡಲಿ, ಜನರ ಜನಮಾನಸದಲ್ಲಿ ಸದಾ ಚಿರಸ್ಥಾಯಿಯಾಗಿರಲಿ ಎಂಬುದು ನಮ್ಮೆಲ್ಲರ ಆಶಯ.
ಇಂತಹ ಪ್ರತಿಭಾವಂತ ಕಲಾವಿದರನ್ನು ಹಾಗೂ ಹಂಪಿ ಉತ್ಸವದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಉತ್ಸವಕ್ಕೆ ಕಳೆ ಕೊಟ್ಟ 64ರ ಹರೆಯದ ಮಹನೀಯನನ್ನು ರಾಜ್ಯ ಸರ್ಕಾರ ಗುರುತಿಸುವಲ್ಲಿ ವಿಫಲವಾಗಿದೆ ಎನ್ನಬಹುದು. ಈಗಲೂ ಕಾಲ ಮಿಂಚಿಲ್ಲ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದಯಪಾಲಿಸಲಿ ಎಂದು ಸಂಬಂಧಪಟ್ಟವರಿಗೆ ವಿನಂತಿ ಮಾಡುವೆ. ಶ್ರೀಯುತರ ಶ್ರೀಮತಿ ಚಂದ್ರಕಲಾ ಅವರು ಪತಿಯ ಹೆಜ್ಜೆಯೊಂದಿಗೆ ಹೆಜ್ಜೆ ಹಾಕುತ್ತಾ ಅವರ ಏಳಿಗೆಯಲ್ಲಿ ತಾವು ಖುಷಿಯನ್ನು ಕಾಣುತ್ತಾ ಜೊತೆಯಾಗಿ ನಡೆಯುತ್ತಿರುವುದು ಹೆಮ್ಮೆಯ ವಿಷಯ. ಮನೆಯ ಜವಾಬ್ದಾರಿಯೊಂದಿಗೆ ಅತಿಥಿ ಸತ್ಕಾರ, ಸಂಬಂಧಿಗಳ ಬಾಂಧವ್ಯ ಹಾಗೂ ಸ್ನೇಹ ಪ್ರೀತಿ ಸದಾ ಹಂಚುವ ದಂಪತಿಗಳಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಶಕ್ತಿಯನ್ನು ದೇವರು ದಯಪಾಲಿಸಲಿ. ಹಾಗೆ ಈ ರಂಗಭೂಮಿಯ ಕಲೆ ತಾತ ಮುತ್ತಾತನಿಂದ ಮೊಮ್ಮಕ್ಕಳಲ್ಲೂ ಮುಂದುವರಿಯಲಿ ಎಂಬ ಪ್ರೀತಿಯ ಹಾರೈಕೆಯೊಂದಿಗೆ ಇಂದಿನ ವಿಶೇಷ ಅತಿಥಿಯ ಪರಿಚಯ ಕಾರ್ಯಕ್ರಮ ಮುಕ್ತಾಯ ಮಾಡುವೆ. ಧನ್ಯವಾದಗಳೊಂದಿಗೆ ಕವಯತ್ರಿ ಶೋಭಾ ಮಲ್ಕಿ ಒಡೆಯರ್.